ಯಾಕೆ ಪ್ರತಿದಿನ ಕೇಳಬೇಕ ನಾವು? ಬೈಬಲ್ನಲ್ಲಿ ದೇವರ ಚಿತ್ತದ ಪ್ರಕಟಣೆ, ತಿಳುವಳಿಕೆ ನಮಗೆ ಸಿಗ್ತದೆ. ಅದನ್ನು ಪೇತ್ರ ಹೇಳುವುದು, ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು. ಬರೆಯಲ್ಪಟ್ಟಂಥ ಅಕ್ಷರಗಳಲ್ಲಿ, ಬರೆಯಲ್ಪಟ್ಟ ವಾಕ್ಯದಲ್ಲಿ ನಮಗೆ ದೇವರ ಧ್ವನಿ ಕೇಳ್ತದೆ. ಕ್ರಿಸ್ತ ಅಲ್ಲಿ ನಮಗೆ ಪ್ರತ್ಯಕ್ಷನಾಗ್ತಾನೆ. ಪುನರುತ್ಥಿತನ ದರ್ಶನ ಆಗ್ತದೆ. ಪುನರುತ್ಥಾನದ ಶಕ್ತಿ ನಮ್ಮನ್ನು ತುಂಬುತ್ತದೆ. ಅದು ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯ. ಅಂದರೆ ಏನು? ಬೈಬಲ್ ಓದುವುದು ಅಂತೇಳಿದರೆ ದೇವ ದರ್ಶನದ ಸಮಯ ಅಂತೇಳಿದರೆ, ಬೈಬಲ್ ಓದುವುದು, ದೇವರ ವಾಕ್ಯ ಓದುವುದು, ಯೇಸುವನ್ನು ಕೇಳುವುದು ಅಂತೇಳಿದರೆ ರೀಡಿಂಗ್ ಮಾತ್ರ ಅಲ್ಲ, ಲಿಸ್ನಿಂಗ್ ಟು ಅಂಡರ್ಸ್ಟ್ಯಾಂಡ್, ತಿಳುವಳಿಕೆಗಾಗಿ ಕೇಳುವುದು. ಫಿಲಿಪ್ಪ ಕಂಚುಕಿಗೆ ಕೇಳ್ತಾನೆ ಅಪೊಸ್ತಲರ ಕೃತ್ಯದಲ್ಲಿ ಬರುವ ಕಥನದಲ್ಲಿ, ನೀನು ಓದುವುದು ನಿನಗೆ ತಿಳಿತದಾ? ನೀನು ಓದುವುದರ ಅರ್ಥ ಗೊತ್ತಾಗ್ತದ ನಿಂಗೆ? ಅಂದರೆ ಬೈಬಲ್ ಒಂದು ಶಿಕ್ಷಣ, ಎಜುಕೇಷನ್. ನಮ್ಮ ಹೆಜ್ಜೆಯನ್ನು, ನಮ್ಮ ಮುಂದಿನ ದಾರಿಯನ್ನು ಬೈಬಲ್, ದೇವರ ವಾಕ್ಯ ನಮಗೆ ಹೇಳ್ತದೆ. ನಮ್ಮ ಜೀವನದ ಮುಂದಿನ ದಾರಿ ತೋರಿಸ್ತದೆ. ಅದಕ್ಕೆ ನಾವು ಹೇಳುವುದು, ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕು ಅಂತ. ಅಂದರೆ ಯೇಸುವನ್ನು ಕೇಳುವುದು, ದೇವರ ಧ್ವನಿಯನ್ನು ಕೇಳುವುದು ಅಂತ ಹೇಳಿದರೆ ಕೇವಲ ದೇವ ದರ್ಶನ ಮಾತ್ರ ಅಲ್ಲ, ನಮ್ಮ ಜೀವನದ ದರ್ಶನ, ನಮ್ಮ ಜೀವನ ನಡೆಯಬೇಕಾದ ರೀತಿಯ ದರ್ಶನ. ಯೇಸುವನ್ನು ಕೇಳುವುದು ಯಾವಾಗ ನಾವು ದೇವರ ಧ್ವನಿಯನ್ನು ಕೇಳಿ ದೇವರ ದರ್ಶನವನ್ನು ಪಡೆದು ನಮ್ಮ ಜೀವನದ ದರ್ಶನ ಕಾಣ್ತದ, ಆಗ ನಾವು ಯೇಸುವನ್ನು ಕೇಳಿ ಯೇಸುವನ್ನು ಹಿಂಬಾಲಿಸುತ್ತೇವೆ. ಯೇಸು ಹೇಳಿದ್ದದನ್ನಲ್ವೇ, ನನ್ನ ಹಿಂದೆ ಬನ್ನಿರಿ. ಯಾಕೆ? ಯೇಸುವಿನ ಹಿಂದೆ ನಾವು ಹೋಗುವುದೆಂದರೆ ಯೇಸುವನ್ನು ಕೇಳಿ ಯೇಸುವಿನ ಶಿಷ್ಯತ್ವವನ್ನು ಸ್ವೀಕರಿಸುವುದಕ್ಕೆ. ನಾವು ಸಣ್ಣವರಿರುವಾಗ ನಮ್ಮ ಅಪ್ಪ ಅಮ್ಮ ನಮಗೆ ಬಟ್ಟೆ ತಗೊಳ್ಳಿಕ್ಕೆ ಒಂದು ಅಂಗಡಿಗೆ ಹೋಗ್ತಿದ್ವಿ. ಈಗ ಸಹ ನಾವು ಅದೇ ಅಂಗಡಿಗೆ ಹೋಗ್ತೇವೆ. ಅಲ್ಲಿ ಅದು ಇಬ್ಬರು ಸಹೋದರರು ನಡೆಸ್ತಿದ್ದಂಥ ಅಂಗಡಿ. ಅವರು ಸಾರಸ್ವತ ಗುಂಪಿನವರು. ಅದರಲ್ಲಿ ಒಬ್ಬರಿಗೆ ಕಠಿಣವಾದಂಥ ಹೃದ್ರೋಗ ಬಂತು. ತುಂಬ ಸಮಯ ಅವರನ್ನು ನಾವು ನೋಡಿರಲಿಲ್ಲ ಅಂಗಡಿಯಲ್ಲಿ. ಆಮೇಲೆ ಅವರನ್ನು ನೋಡಿದಾಗ ಅವರು ಹೇಳಿದಂಥ ಒಂದು ಮಾತು ಇನ್ನೂ ಸ್ಪಷ್ಟವಾಗಿ ನೆನಪಿದೆ. ನಾನಿನ್ನು ಬಾಲಕ ಆಗ. ಅವರು ಹೇಳಿದ್ದು, ನಾನು ವೆಲ್ಲೂರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಹೃದಯದ ಬೈಪಾಸ್ ಆಯಿತು 45 ವರ್ಷಗಳ ಹಿಂದೆ. ಈಗ ಅದು ಭಾಳ ಸುಲಭದ ಶಸ್ತ್ರಕ್ರಿಯೆ ಆಗಿದೆ. ಅಲ್ಲಿ ನಾನು ಕ್ರಿಸ್ತನ ಧ್ವನಿ ಕೇಳಿದೆ. ಡಾಕ್ಟರ್ ಆಪರೇಷನ್ಗೆ ಮೊದಲು ನನ್ನ ಹತ್ರ ಕೇಳಿದ್ರು, ನಾನು ಪ್ರಾರ್ಥಿಸಬಹುದೇ ಅಂತ. ಆಮೇಲೆ ಅಲ್ಲಿನ ಆರೈಕೆ, ಅಲ್ಲಿನ ಕೇರ್, ಕಾಳಜಿ, ಗುಣ ಹೊಂದಿದ ರೀತಿ, ಪ್ರತಿನಿತ್ಯ ಅಲ್ಲಿನ ಚಾಪಲ್ನಲ್ಲಿ ದೊರಕುತ್ತಿದ್ದ ಒಂದು ಸ್ಪಷ್ಟ ಸಣ್ಣ ವಾಕ್ಯ ನನ್ನಲ್ಲಿ ಜೀವ ಹುಟ್ಟಿಸಿತು, ನಾನು ಬದುಕಿದೆ ಅಂತ. ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು. ಆ ವ್ಯಕ್ತಿ ಏನು ಕ್ರೈಸ್ತ ಸಭೆಗೆ ಸೇರಲಿಲ್ಲ, ಆದರೆ ಅವರು ಯೇಸುವಿನ ಶಿಷ್ಯರಾಗಿದ್ದರು.